ಎಲ್ಲೋ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ದೇವ್ರ ನೈವೇದ್ಯಕ್ಕೆ ಅಂತ ಸಿಂಪಲ್ ಆಗಿರೋ ರೆಸಿಪಿ ಮಾಡಿದ್ದೆ ಮನೇಲಿ. ತೋರಿಸ್ತೀನಿ ಅದನ್ನ ಹೇಗೆ ಮಾಡೋದು ಮತ್ತೆ ನಾನು ಏನೇನು ತಗೊಂಡಿದ್ದೆ ಅಂತ. ತುಂಬಾನೇ ಈಸಿಯಾಗೂ ಕೂಡ ಇದೆ. ಇಲ್ಲಿಗೆ ನಾನು ಕಡಲೆಬೇಳೆ ತಗೊಂಡಿದ್ದೀನಿ. ಕಡಲೆಬೇಳೆ ಬಂದು ಆಲ್ಮೋಸ್ಟ್ ಇದು 250 ಗ್ರಾಮ್ ಇಡ್ಸುತ್ತೆ. ಪೂರ್ತಿ 250 ಗ್ರಾಮ್ ಅಷ್ಟು ತಗೊಂಡಿಲ್ಲ, ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ಅದಕ್ಕಿಂತ ಕಡಿಮೆ ಸ್ವಲ್ಪ ನಾನು ಅಕ್ಕಿ ತಗೊಂಡಿದ್ದೀನಿ. ಇವಾಗ ಇದು ಆಲ್ಮೋಸ್ಟ್ ಒಂದು 200 ಗ್ರಾಮ್ ಇದ್ರೆ ಅಕ್ಕಿ ಬಂದು 150 ಗ್ರಾಮ್ ಅಷ್ಟು ತಗೊಂಡಿರೋದು. ಯಾಕೆ ಅಂದರೆ ಕಡಲೆಬೇಳೆ ಈಕ್ವಲ್ಲೇ ತಗೋಬಾರ್ದು ಅಕ್ಕಿನ. ಕಡಲೆಬೇಳೆ ನಾವು ಎಷ್ಟು ತಗೊಂಡಿರ್ತೀವಿ ಅದಕ್ಕೆ ಮುಕ್ಕಾಲು ಅಷ್ಟು ನಾವು ಅಕ್ಕಿ ತಗೋಬೇಕು. ನೋಡಿ ಇವಾಗ ಇದನ್ನ ನಾನು 100 ಗ್ರಾಮ್ ಅಷ್ಟು ತಗೊಂಡಿರೋದು ಅಕ್ಕಿನ. ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ತಗೊಂಡಿರೋದು ನಾನು. ಇದಕ್ಕೆ 2 ಗಸಗಸೆ ತಗೊಂಡಿದ್ದೀನಿ. ಗಸಗಸೆನ ನಾನು ಇದು ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಯಾಕೆಂದರೆ ಹಸಿ ಹಾಕಿದ್ರೆ ರುಬ್ಬಕ್ಕೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಅದ್ರ ಜೊತೆ ಏಲಕ್ಕಿ ತಗೊಂಡಿದ್ದೀನಿ ಮತ್ತು 7 ರಿಂದ 8 ಲವಂಗ ತಗೊಂಡಿದ್ದೀನಿ. ಅಂದರೆ ನಾವು ಯಾವುದೇ ಸ್ವೀಟ್ ಮಾಡಿದ್ರು ಲವಂಗ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ನಾನು ಬೆಲ್ಲ ತಗೊಂಡಿರೋದು ಕಪ್ಪಲ್ಲಿ ನಾನು 1 ಕಪ್ ಅಷ್ಟು ಬೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೊದಲಿಗೆ ಕಡಲೆಬೇಳೆ ಮತ್ತು ಅಕ್ಕಿನ ನಾನು ತೊಳೆದು ಬೇಯಕ್ಕೆ ಇಟ್ಕೊತೀನಿ. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತೀನಿ ಬೇಯಿಸೋಕ್ಕೆ. ಯಾಕೆ ಅಂದರೆ ನಾವು ಆ್ಯಕ್ಚುಲಿ ಸ್ವೀಟ್ ಮಾಡಬೇಕಾದ್ರೆ ಲವಂಗ ಮತ್ತು 1 ಚಿಟಿಕೆ ಅಷ್ಟು ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕ್ತಿರೋದು ಅಷ್ಟೇ. ಇದನ್ನು ನಾನು ಇವಾಗ 3 ರಿಂದ 4 ವಿಷಲ್ ಕೂಗಿಸ್ಕೊತೀನಿ. ಅದರೊಟ್ಟಿಗೆ ನಾನು 1 ಕಪ್ ತೆಂಗಿನಕಾಯಿ ತೊಗೊಂಡಿರೋದು. ಕಾಯಿ ಬಂದು ನಾನು 1ರಲ್ಲಿ ಅರ್ಧ ಭಾಗ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಹಾಕಿ ಮತ್ತು ಗಸಗಸೆನ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ತೆಂಗಿನಕಾಯಿ ಒಟ್ಟಿಗೆ ನಾನು ರುಬ್ಕೊಳ್ತೀನಿ. ಇವಾಗ ರುಬ್ಕೊಳ್ಳೋ ಅಷ್ಟರೊಳಗೆ ನಾನು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಹಾಲು, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ತಾರೆ, ಬಟ್ ನಾನೇನು ಅದನ್ನೇನು ಹಾಕ್ತಾ ಇಲ್ಲ. ನಾನು ಇವತ್ತು ಗುರುವಾರ ಬೇರೆ ಮಾಡಿದ್ದಿದ್ದು ವೀಡಿಯೋನ. ಗುರುವಾರ ಪೂಜೆ ಇತ್ತು ಅನ್ನೋದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಳ್ಳೋಣ, ಒಂದು ರೆಸಿಪಿನೂ ಆಗುತ್ತೆ ಅಂತ ಮಾಡಿದೆ. ನಾನು ರುಬ್ಕೊಂಡಿರೋ ತೆಂಗಿನಕಾಯಿ ಹಾಕಿ ಮತ್ತು ಅದರೊಟ್ಟಿಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಕುದ್ದಾದ್ಮೇಲೆ ನಾನು ಕಡಲೆಬೇಳೆ ಮತ್ತು ಅಕ್ಕಿನ ನಾನು 4 ರಿಂದ 5 ವಿಸಲ್ ಕೂಗಿಸ್ಕೊಂಡಿದ್ದೆ. ಯಾಕೆ ಅಂದರೆ ಅದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಅನ್ನೋದಕ್ಕೋಸ್ಕರ. ಇವಾಗ ಆಲ್ರೆಡಿ ಇದಾಗಿದೆ. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕಷ್ಟೇ. ಅದಾದ ತಕ್ಷಣ ನೋಡಿ ಇವಾಗ ಬೇಯಿಸಿರೋದನ್ನ ಹಾಕ್ಕೊಳ್ತಿದ್ದೀನಿ. ಸಿಂಪಲಾಗಿ ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಾನು ಒಂದು ಸ್ವೀಟ್ ಅಂತ ಮಾಡ್ಕೋಬೇಕಿತ್ತು, ಅದಕ್ಕೋಸ್ಕರ ಮಾಡಿದೆ ಈ ರೀತಿ. ಇಲ್ಲಿ ದೇವಸ್ಥಾನಗಳಿಗೆಲ್ಲ ಹೋದರೆ ಒಂದೊಂದು ದೇವಸ್ಥಾನದಲ್ಲಿ ಇದನ್ನು ಕೊಡ್ತಾರಲ್ಲ, ನನಗಂತೂ ತುಂಬ ಇಷ್ಟ ಇದು. ಅದಕ್ಕೋಸ್ಕರ ಮನೆಗೂ ಆಗುತ್ತೆ. ಇವಾಗ ಗುರುವಾರ ನಾನು ನೈವೇದ್ಯಕ್ಕೆ ಇಡಬೇಕಲ್ಲ ಅನ್ನೋದಕ್ಕೋಸ್ಕರ ಇದನ್ನೇ ಮಾಡಿದೆ. ನನಗೆ ಗುರುವಾರದ ದಿನ ಪೂಜೆ ಇರೋದ್ರಿಂದ ತುಂಬಾ ಕೆಲಸ ಇರುತ್ತೆ, ಆಗೋದೇ ಇಲ್ಲ. ಅದಕ್ಕೆ ಸಿಂಪಲ್ ಆಗಿದೆ ಅಂತ ಇದನ್ನೇ ಮಾಡಿ. ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.